ನೂರಾರು ಶರಣರು ಇಲ್ಲಿ ಸ್ಮಾರಕ ನೋಡ್ಲಿಕ್ಕೆ ಬರ್ತಾರ. ಬಂದವರೆಲ್ಲ ಇಂಗ್ಲೇಶ್ವರ ಗ್ರಾಮಸ್ಥರಿಗೂ ಕೂಡ ಹಿಡಿ ಶಾಪ್ ಆಗಿ ಹೋಗ್ತಾರ. ಏನಿದು ಬಸವಣ್ಣ ಹುಟ್ಟಿದ ಊರವಾಗಿ ಈ ರೀತಿ ಜನ ಅದಾರೋ ಅಥವಾ ಸತ್ತಾರೋ ಅಥವಾ ಪಂಚಾಯತಿ ಅದು ಏನು ಬೆಂಕಿ ಎತ್ತೋದು ಪಂಚಾಯತಿಗೆ ಅಂತ ಹೇಳಿ ಎಲ್ಲರೂ ಹಿಡಿ ಶಾಪ್ ಹಾಕಿ ಉಗಿದು ಹೋಗ್ತಾರ. ನಾವೊಂದು 2 ಬಾರಿ ಪಂಚಾಯತಿ ಪಿಡಿಯೋರಿಗೆ ಹೇಳಿದೆವು, ಹಿಂದಿನ ಒಂದು ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಗೆ ಹೇಳಿದೆವು. ಯಾರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ, ಸಂಪೂರ್ಣ ನಿರ್ಲಕ್ಷ್ಯ ಅದ ಒಟ್ಟಾರೆ ಪಂಚಾಯತಿಯಲ್ಲಿ. ಮತ್ತು ಪಿ ಡಿ ಅವ್ರು ಏನು ಮಾಡಕತ್ತಾರ ಅಥವಾ ಮೇಲಾಧಿಕಾರಿ ಏನು ಮಾಡತ್ತಾರೋ ಅದು ನಮ್ಗೆ ಅರ್ಥ ಆಗೋಲ್ಲ ಈಗ. ಮತ್ತು ಈ ಗ್ರಾಮಸ್ಥರ ಒಂದು ಇಚ್ಛಾಶಕ್ತಿನೂ ಕೊಡ್ತದೆ. ಇಲ್ಲಿ ಬಸವಣ್ಣ ಹುಟ್ಟಿದ ಊರು ಅಂತಂದ್ರೆ ಹೆಂಗೆ ಇರಬೇಕಂತಕ್ಕಂಥದ್ದು ಕೂಡ ಪ್ರಜ್ಞೆ ಇಲ್ಲ. ಪರಸ್ಥಳದವ್ರು ಬಂದು ಈ ಕಡೆ ಬಸವ ಕಲ್ಯಾಣ, ಬೀದರ್, ಆ ಕಡೆ ಹೈದರಾಬಾದ್, ಕರ್ನಾಟಕದವರು ಅಪ್ಪಟ ಬಸವ ಅಭಿಮಾನಿಗಳದಾರ. ದಿನನಿತ್ಯ 100 ಜನ ಇಲ್ಲಿ ಬರ್ತಾರೆ. ಇದನ್ನು ದಾಟ್ಕೊಂಡು ಹೋಗ್ಬೇಕಾರೆ ಅವರು ಉಗಿದೇ ಹೋಗ್ತಾರೆ ಇಂಗ್ಲೇಶ್ವರ ಮಂದಿಗೆ. ಏನಪ್ಪ ಇದು ಇಂಗ್ಲೇಶ್ವರದಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಪಂಚಾಯತ್ ಹೇಳೋದೇ ಇಲ್ಲೋ. ಮತ್ತು ಬಸವಣ್ಣವ್ರ ಮನೆಗೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಆ ಗಟ್ರ ದಾಟಿ ಕೆಸರು ದಾಟಿ ಇಲ್ಲೆಲ್ಲ ಮಲಿನಾಗ್ಯದ ಪೂರ್ಣ. ಇದನ್ನು ಸುಧಾರಣೆ ಮಾಡೋಕ್ಕಾಗಲ್ಲಪ್ಪ ಅಂತಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು ಪಂಚಾಯತಿಯವರಿಗೆ. ಈಗ ಇದನ್ನು ನೋಡೋದು ಹುಳ ಉಪ್ಪಡಿ ಸೊಳ್ಳಿಗಳು ಮತ್ತು ಬಂದಂಥ ಜನರಿಗೆ ಏನು ಅನ್ಕೋತಾರೆ. ಈಗ ಸ್ವಾಮೀಜಿಯವ್ರು ಬಂದಿದ್ದರು, ಅವರೆಲ್ಲ ಬೈದು ಹೋದ್ರಲ್ಲ ಇಂಗ್ಲೇಶ್ವರ ಮಂದಿಗೆ. ಮತ್ತು ಇಷ್ಟೊಂದು ಪ್ರಜ್ಞೆ ಇಲ್ಲ. ಇದನ್ನ ಒಂದು ಸುಧಾರಣೆ ಮಾಡ್ಬೇಕು. ಇದನ್ನೇನು ನೀರು ನಿಲ್ಲದಾಗಿ ಏನಾದರೂ ವ್ಯವಸ್ಥೆ ಮಾಡ್ಬೇಕು. ಪಂಚಾಯತಿಯವ್ರ ಜವಾಬ್ದಾರಿ. ಹಿಂದೆ ಜವಾಬ್ದಾರರು ಹೇಳಿದ್ದಾರೆ, ಏನಾದರೂ ಚರಂಡಿ ನಿರ್ಮಾಣ ಮಾಡ್ಬೇಕಾದ್ರೆ ಮುಂಚೆನಿಗೆ ಮಾಡಿರಿ, ನಂತರ ನಾವೆಲ್ಲ ಕಲ್ಲಿನ ರಸ್ತೆ ಮಾಡ್ತೇವೆ, ಕಾಂಕ್ರೀಟ್ ರಸ್ತೆ ಮಾಡ್ತೇವೆ, ಮಾಡಿದ ನಂತರ ಚರಂಡಿ ಮಾಡೋಕೆ ಕಷ್ಟ ಆಗ್ತದ, ಅದೆಲ್ಲ ರಸ್ತೆ ಹಾಳು ಮಾಡ್ತೀರಿ. ಈಗ ನೀವು ಏನು ಮಾಡೋಕ್ಕಾಗ್ಯದ ಮಾಡಿ ತಿಳ್ಕೊಂಡು ಹೇಳಿ ಅದಕ್ಕಾಗಿ ಮತ್ತು 1.5 ಕೋಟಿ ರೂಪಾಯಿ ಪಂಚಾಯತಿ ವ್ಯಾಪ್ತಿಗೆ ಬಂದಿದ್ದನ್ನು ಪ್ರಾಧಿಕಾರಕ್ಕೆ ನಾವು ಕೊಡಿಸಿದೆವು. ಮಾಡಿದ್ರು ಒಳ್ಳೆ ರೀತಿಯಿಂದ ರೋಡ್ ಮಾಡ್ಯಾರ ಜಮದಾರವರು. ಅದನ್ನು ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಪಂಚಾಯತಿಯವ್ರಿಗಿಲ್ಲ. ಇದು ಮಳೆ ನೀರು ಬಂದು ಅಷ್ಟೇ ಇರ್ತಿತ್ತು, ಯಾವಾಗಲೂ ಸದಾಕಾಲ ಇಷ್ಟೇ ಇರುತ್ತೆ. ಸದಾಕಾಲ ಚರಂಡಿ ನೀರು ಬಂದಿಲ್ಲ ಅಥವಾ ನಳ ಬಿಟ್ಟೋಗೊಮ್ಮೆ ಇದೇನ ಪರಿಸ್ಥಿತಿ. ಸದಾಕಾಲ ಇಟ್ಟು ಇರ್ತೈತೆ ಅಂದಂಗತ್ರಿ. ಸದಾಕಾಲ ಎಷ್ಟು ಇದ್ದಿದ್ದೇ ಅದ. ಇದು ದಾಟ್ ಹೋಗ್ಬೇಕಂದ್ರೆ ಕಷ್ಟ. ವೆಹಿಕಲ್ ತಂದವ್ರು ಅಂದ್ರೆ ನಾವು ಕಾರ್ನಾಗ ಬಂದವರು ಅಥವಾ ಬೈಕ್ನಾಗ ಬಂದವ್ರು ಹೆಂಗೆ ಹೋಗ್ಬಿಡ್ತಾರೆ ದಾಟ್ಕೊಂಡು. ನಡ್ಕೋತ ಹೋಗ್ರ ಪರಿಸ್ಥಿತಿ ಏನಿಲ್ಲಿ ಅಸಹ್ಯ ಅನಿಸ್ತದೆ ಇದೆಲ್ಲ ನೋಡಿದರೆ. ಅದಕ್ಕೆ ಏನು ಸ್ಥಳೀಯ ಗ್ರಾಮ ಪಂಚಾಯತಿಯವರು ಏನು ಪಿ ಡಿ ಒ ಅಥವಾ ಮೇಲಾಧಿಕಾರಿ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ವಲ್ಪ ಈ ಕಡೆ ತಲೆ ಹಾಕ್ಬೇಕು. ಅವರು ಇದು ನೋಡೋಕೆ ಬಂದು ಕಣ್ಣಾರೆ ಏನಾಗ್ಯದ ಪರಿಸ್ಥಿತಿ ಅನ್ನೋದು. ಬಸವಣ್ಣವರು ಹುಟ್ಟಿದ್ದು ಊರ. ಬಸವಣ್ಣರು ಅಷ್ಟೇ ಅಲ್ಲ, ಹಲವಾರು ಶರಣರು, ಚನ್ನ ಬಸವಣ್ಣ, ಅಕ್ಕನಾಂಬಿಕೆ, ಗಂಗಾಂಬಿಕೆ, ನೀಲಾಂಬಿಕೆ ಎಲ್ಲ ಶರಣರು ಇಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಪವಿತ್ರ ಸ್ಥಾನ ಇಂಗ್ಲೇಶ್ವರ ಗ್ರಾಮ. ಮತ್ತು ಈ ರೀತಿ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ಯದಪ್ಪ ಅಂತಂದಾಗ ಇದು ಇವರಿಗೆ ಈಗ ಮನವಿ ಮಾಡ್ಕೋತೀರ ಮತ್ತು ಉಗ್ರ ಹೋರಾಟಕ್ಕೆ ಏನಾರ ಇಳಿತೀರಿ? ಇದು ಒಂದು ಬಾರಿ ಅವರಿಗೆ ಎಚ್ಚರಿಕೆ ಕೊಡ್ತೇವೆ, ಮನವಿ ಅಂತನಿಲ್ಲ, ಎಚ್ಚರಿಕೆ ಕೊಡ್ತೇವೆ. ಇದನ್ನು ಕೂಡಲೇ ಈ 2-3 ದಿವಸವಾಗಿ ಇದನ್ನು ರಿಪೇರಿ ಮಾಡಬೇಕು, ಇಲ್ಲಿ ನೀರು ಇಲ್ಲದಂಗೆ ಮಾಡಬೇಕು, ಮಲಿನತೆ ಇಲ್ಲಿ ಇರಬಾರ್ದು. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಕೂಡಲೇ ಅದನ್ನು 3-4 ದಿವಸ ಎಲ್ಲ ಸ್ವಚ್ಛ ಮಾಡಿ ನೀರು ಇಲ್ಲದಂಗೆ ವ್ಯವಸ್ಥೆ ಮಾಡಬೇಕು. ಅದಕ್ಕೂ ಇವರು ಮಾಡಲಿಲ್ಲ ಅಂತಂದರೆ ಅನಿವಾರ್ಯ ಪರಿಸ್ಥಿತಿ ಇದು ಮುಂದೆ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಎಚ್ಚರಿಕೆಯನ್ನು ಕೂಡ ಕೊಡ್ತೇವೆ. ಇದಕ್ಕೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಅಧಿಕಾರಿಗಳು, ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇದು ಕೂಡಲೇ ಆಗಮಿಸಿ ಅದನ್ನು ಸ್ವಚ್ಛಗೊಳಿಸುವಂಥದ್ದು. ಈ ರೀತಿ ಮಲಿನ ಅಂತ ನೀರು ನಿಂದಿರಬಾರ್ದು. ಅದೆಲ್ಲಿ ನೀರು ಕಳಿಸ್ತಾರೋ ಅದನ್ನು ವ್ಯವಸ್ಥೆ ಮಾಡಬೇಕಂತ ನಾವು ಅವರಿಗೆ ಒತ್ತಾಯಪಡಿಸ್ತೀವಿ. ಅರವಿಂದ್ ಕುಲಕರ್ಣಿ, ರೈತ ಹೋರಾಟಗಾರ. ಬಸವನ ಬಾಗೇವಾಡಿ ತಾಲೂಕಿನ ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳವಾಗಿರ್ತಕ್ಕಂಥ ಇಂಗ್ಲೇಶ್ವರ ಗ್ರಾಮ. ಇಲ್ಲಿ ಬಸವಣ್ಣವರ ಮನೆಯನ್ನು ಸ್ಮಾರಕವನ್ನಾಗಿ ಹಿಂದಿನ ಸರ್ಕಾರ ಮಾಡಿದೆ. ಜಾಮದಾರ್ ನೇತೃತ್ವದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಿದರು. ಈ ಸ್ಮಾರಕಕ್ಕೆ ಹೋಗ್ಬೇಕಂತಂದ್ರೆ ಸರಿಯಾದಂಥ ಒಂದು ರಸ್ತೆಯ ಒಂದು ಸುಧಾರಣೆ ಇಲ್ಲಿ ಮೊದಲೇನು ಜಾಮದಾರವರು ಮಾಡಿ ಹೋದರು. ಆದ ನಂತರ ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಇದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರಿಗೆ ಹಣೆ ಬರ ಆಗ್ತಾಯಿಲ್ಲ. ಹಲವಾರು ಬಾರಿ ಹೇಳಿದ್ದೇವೆ, ಇಲ್ಲಿ ಗಟ್ರ ನೀರು ಇಲ್ಲಿ ದಿನನಿತ್ಯ ಇಲ್ಲಿ ಮೊಳಕಾಲ್ವರೆಗೂ ಕೂಡ ನೀರದ ಮತ್ತು ಇಲ್ಲಿ ಒಂದು ಚರಂಡಿ ಅನ್ನೋದು ತುಂಬಿ ಇಲ್ಲಿ ರಾಡಿ ನಿಂತದೆ ಎಲ್ಲ ಕೆಸರು. ಇಲ್ಲಿ ಅಲ್ಲಿ ದಿನನಿತ್ಯಲೂ 100 ಶರಣರು ಇಲ್ಲಿ ಸ್ಮಾರಕ ನೋಡ್ಲಿಕ್ಕೆ ಬರ್ತಾರೆ. ಬಂದವರೆಲ್ಲ ಇಂಗ್ಲೇಶ್ವರ ಗ್ರಾಮಸ್ಥರಿಗೂ ಕೂಡ ಹಿಡಿ ಶಾಪ್ ಆಗಿ ಹೋಗ್ತಾರೆ. ಏನಿದು ಬಸವಣ್ಣ ಹುಟ್ಟಿದ ಊರವಾಗಿ ಈ ರೀತಿ ಜನ ಅದಾರೋ ಅಥವಾ ಸತ್ತಾರೋ ಅಥವಾ ಪಂಚಾಯತಿ ಅದು ಏನು ಬೆಂಕಿ ಎತ್ತೋದು ಪಂಚಾಯತಿಗೆ ಅಂತ ಹೇಳಿ ಎಲ್ಲರೂ ಹಿಡಿ ಶಾಪ್ ಹಾಕಿ ಉಗಿದು ಹೋಗ್ತಾರೆ. ನಾವೊಂದು 2 ಬಾರಿ ಪಂಚಾಯತಿ ಪಿ ಡಿ ಅವ್ರಿಗೆ ಹೇಳಿದೆವು, ಹಿಂದಿನ ಒಂದು ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಗೆ ಹೇಳಿದೆವು. ಯಾರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ, ಸಂಪೂರ್ಣ ನಿರ್ಲಕ್ಷ್ಯ ಅದ ಒಟ್ಟಾರೆ ಪಂಚಾಯತಿಯಲ್ಲಿ. ಮತ್ತು ಪಿ ಡಿ ಅವ್ರು ಏನು ಮಾಡಕತ್ತಾರ ಅಥವಾ ಮೇಲಾಧಿಕಾರಿ ಏನು ಮಾಡತ್ತಾರೋ ಅದು ನಮ್ಗೆ ಅರ್ಥ ಆಗೋಲ್ಲ ಈಗ. ಮತ್ತು ಈ ಗ್ರಾಮಸ್ಥರ ಒಂದು ಇಚ್ಛಾಶಕ್ತಿನೂ ಕೊಡ್ತದೆ. ಇಲ್ಲಿ ಬಸವಣ್ಣ ಹುಟ್ಟಿದ ಊರು ಅಂತಂದ್ರೆ ಹೆಂಗೆ ಇರಬೇಕಂತಕ್ಕಂಥದ್ದು ಕೂಡ ಪ್ರಜ್ಞೆ ಇಲ್ಲ. ಪರಸ್ಥಳದವ್ರು ಬಂದು ಈ ಕಡೆ ಬಸವ ಕಲ್ಯಾಣ, ಬೀದರ್, ಆ ಕಡೆ ಹೈದರಾಬಾದ್, ಕರ್ನಾಟಕದವರು ಅಪ್ಪಟ ಬಸವ ಅಭಿಮಾನಿಗಳದಾರ. ದಿನನಿತ್ಯ 100 ಜನ ಇಲ್ಲಿ ಬರ್ತಾರೆ. ಇದನ್ನು ದಾಟ್ಕೊಂಡು ಹೋಗ್ಬೇಕಾರೆ ಅವರು ಉಗಿದೇ ಹೋಗ್ತಾರೆ ಇಂಗ್ಲೇಶ್ವರ ಮಂದಿಗೆ. ಏನಪ್ಪ ಇದು ಇಂಗ್ಲೇಶ್ವರದಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಪಂಚಾಯತ್ ಹೇಳೋದೇ ಇಲ್ಲೋ. ಮತ್ತು ಬಸವಣ್ಣವ್ರ ಮನೆಗೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಗಟ್ರ ದಾಟಿ ಕೆಸರು ದಾಟಿ ಇಲ್ಲೆಲ್ಲ ಮಲಿನಾಗ್ಯದ ಪೂರ್ಣ.
ಇದನ್ನು ಸುಧಾರಣೆ ಮಾಡೋಕ್ಕಾಗಲ್ಲಪ್ಪ ಅಂತಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು ಪಂಚಾಯತಿಯವರಿಗೆ. ಈಗ ಇದನ್ನು ನೋಡೋಕೆ ಹುಳ ಉಪ್ಪಡಿ ಸೊಳ್ಳಿಗಳು ಮತ್ತು ಬಂದಂಥ ಜನರಿಗೆ ಏನು ಅನ್ಕೋತಾರೆ. ಈಗ ಸ್ವಾಮೀಜಿಯವ್ರು ಬಂದಿದ್ದರು, ಅವರೆಲ್ಲ ಬೈದು ಹೋದ್ರಲ್ಲ ಇಂಗ್ಲೀಷವ್ರ ಮಂದಿಗೆ. ಮತ್ತು ಇಷ್ಟೊಂದು ಪ್ರಜ್ಞೆ ಇಲ್ಲ. ಇದನ್ನ ಒಂದು ಸುಧಾರಣೆ ಮಾಡ್ಬೇಕು. ಇದನ್ನೇನು ನೀರು ನಿಲ್ಲದಾಗಿ ಏನಂದ್ರೆ ವ್ಯವಸ್ಥೆ ಮಾಡ್ಬೇಕು. ಪಂಚಾಯತಿಯವ್ರ ಜವಾಬ್ದಾರಿ. ಹಿಂದೆ ಜವಾಬ್ದಾರರು ಹೇಳಿದ್ದಾರೆ, ಏನಾದರೂ ಚರಂಡಿ ನಿರ್ಮಾಣ ಮಾಡ್ಬೇಕಾದ್ರೆ ಮುಂಚೆನಿಗೆ ಮಾಡಿರಿ, ನಂತರ ನಾವೆಲ್ಲ ಕಲ್ಲಿನ ರಸ್ತೆ ಮಾಡ್ತೇವೆ, ಕಾಂಕ್ರೀಟ್ ರಸ್ತೆ ಮಾಡ್ತೇವೆ, ಮಾಡಿದ ನಂತರ ಚರಂಡಿ ಮಾಡೋಕೆ ಕಷ್ಟ ಆಗ್ತದೆ, ಅದೆಲ್ಲ ರಸ್ತೆ ಹಾಳು ಮಾಡ್ತೀರಿ, ಈಗ ನೀವು ಏನು ಮಾಡೋಕ್ಕಾಗಿದೆ ಮಾಡಿ ತಿಳ್ಕೊಂಡು ಹೇಳಿ ಅದಕ್ಕಾಗಿ ಮತ್ತು 1.5 ಕೋಟಿ ರೂಪಾಯಿ ಪಂಚಾಯತಿ ವ್ಯಾಪ್ತಿಗೆ ಬಂದಿದ್ದನ್ನು ಪ್ರಾಧಿಕಾರಕ್ಕೆ ನಾವು ಕೊಡಿಸಿದೆವು. ಮಾಡಿದ್ರು ಒಳ್ಳೆ ರೀತಿಯಿಂದ ರೋಡ್ ಮಾಡ್ಯಾರ ಜಮದಾರವರು. ಅದನ್ನು ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಪಂಚಾಯತಿಯವರಿಗಿಲ್ಲ. ಇದು ಮಳೆ ನೀರು ಬಂದು ಅಷ್ಟೇ ಇರ್ತಿತ್ತು, ಯಾವಾಗಲೂ ಸದಾಕಾಲ ಇಷ್ಟೇ ಇರುತ್ತೆ. ಸದಾಕಾಲ ಚರಂಡಿ ನೀರು ಬಂದಿಲ್ಲ ಅಥವಾ ನಳ ಬಿಟ್ಟೋಗೊಮ್ಮೆ ಇದೇ ಪರಿಸ್ಥಿತಿ. ಸದಾಕಾಲ ಇಟ್ಟು ಇರ್ತೈತೆ ಅಂದಂಗತ್ರಿ. ಸದಾಕಾಲ ಎಷ್ಟು ಇದ್ದಿದ್ದೇ ಅದ. ಇದನ್ನು ದಾಟಿ ಹೋಗ್ಬೇಕಾದ್ರೆ ಕಷ್ಟ. ವೆಹಿಕಲ್ ತಂದವ್ರು ಅಂದ್ರೆ ನಾವು ಕಾರ್ನಾಗ ಬಂದವರು ಅಥವಾ ಬೈಕ್ನಾಗ ಬಂದವ್ರು ಹೆಂಗೆ ಹೋಗ್ಬಿಡ್ತಾರೆ ದಾಟ್ಕೊಂಡು. ನಡ್ಕೋತ ಹೋಗ್ರ ಪರಿಸ್ಥಿತಿ ಏನಿಲ್ಲ. ಅಸಹ್ಯ ಅನ್ನಿಸ್ತದೆ ಇದೆಲ್ಲ ನೋಡಿದರೆ. ಅದಕ್ಕೆ ಏನು ಸ್ಥಳೀಯ ಗ್ರಾಮ ಪಂಚಾಯತಿಯವರು ಏನು PDO ಅಥವಾ ಮೇಲಾಧಿಕಾರಿ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ವಲ್ಪ ಈ ಕಡೆ ತಲೆ ಹಾಕ್ಬೇಕು. ಅವರು ಇದು ನೋಡೋ ಬಂದು ಕಣ್ಣಾರೆ ಏನಾಗ್ಯದ ಪರಿಸ್ಥಿತಿ ಅನ್ನೋದು. ಬಸವಣ್ಣವರು ಹುಟ್ಟಿದ್ದು ಊರ. ಬಸವಣ್ಣರು ಅಷ್ಟೇ ಅಲ್ಲ, ಹಲವಾರು ಶರಣರು, ಚನ್ನಬಸವಣ್ಣ, ಅಕ್ಕನಾಗಂಬಿಕೆ, ಗಂಗಾಂಬಿಕೆ, ನೀಲಾಂಬಿಕೆ ಎಲ್ಲ ಶರಣರು ಇಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಪವಿತ್ರ ಸ್ಥಾನ ಇಂಗ್ಲೇಶ್ವರ ಗ್ರಾಮ. ಮತ್ತು ಈ ರೀತಿ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ಯದಪ್ಪ ಅಂತಂದಾಗ ಇದು ಇವರಿಗೆ ಈಗ ಮನವಿ ಮಾಡ್ಕೋತೀರಾ ಮತ್ತು ಉಗ್ರ ಹೋರಾಟಕ್ಕೆ ಏನಾರ ಇಳಿತೀರಿ? ಇದು ಒಂದು ಬಾರಿ ಅವರಿಗೆ ಎಚ್ಚರಿಕೆ ಕೊಡ್ತೇವೆ. ಮನವಿ ಅಂತನಿಲ್ಲ, ಎಚ್ಚರಿಕೆ ಕೊಡ್ತೇವೆ. ಇದನ್ನು ಕೂಡಲೇ ಈ 2-3 ದಿವಸವಾಗಿ ಇದನ್ನು ರಿಪೇರಿ ಮಾಡಬೇಕು, ಇಲ್ಲಿ ನೀರು ಇಲ್ಲದಂಗೆ ಮಾಡಬೇಕು, ಮಲಿನತೆ ಇಲ್ಲಿ ಇರಬಾರ್ದು. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಕೂಡಲೇ ಅದನ್ನು 3-4 ದಿವಸ ಎಲ್ಲ ಸ್ವಚ್ಛ ಮಾಡಿ ನೀರು ಇಲ್ಲದಂಗೆ ವ್ಯವಸ್ಥೆ ಮಾಡಬೇಕು. ಅದಕ್ಕೂ ಇವರು ಮಾಡಲಿಲ್ಲ ಅಂತಂದರೆ ಅನಿವಾರ್ಯ ಪರಿಸ್ಥಿತಿ ಇದು ಮುಂದೆ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಎಚ್ಚರಿಕೆಯನ್ನು ಕೂಡ ಕೊಡ್ತೇವೆ. ಇದಕ್ಕೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಅಧಿಕಾರಿಗಳು, ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇದು ಕೂಡಲೇ ಆಗಮಿಸಿ ಅದನ್ನು ಸ್ವಚ್ಛಗೊಳಿಸುವಂಥದ್ದು. ಈ ರೀತಿ ಮಲಿನ ಅಂತ ನೀರು ನಿಂದಿರಬಾರ್ದು. ಅದೆಲ್ಲಿ ನೀರು ಕಳಿಸ್ತಾರೋ ಅದನ್ನು ವ್ಯವಸ್ಥೆ ಮಾಡಬೇಕಂತ ನಾವು ಅವರಿಗೆ ಒತ್ತಾಯಪಡಿಸ್ತೀವಿ. ಅರವಿಂದ್ ಕುಲಕರ್ಣಿ, ರೈತ ಹೋರಾಟಗಾರ. ಬಸವಣ್ಣವರು ಹುಟ್ಟಿದ ಸ್ಮಾರಕ ಇದು ಭಾಳ ಹೋರಾಟದಿಂದಾಗಿದೆ. ಇದನ್ನು ಮಾಡಬೇಕಾದ್ರೆ ಅರವಿಂದ್ ಕುಲಕರ್ಣಿ ನಾವು ನಮ್ಮೂರ ಹಿರಿಯರು ಎಲ್ಲರೂ ಕೂಡ್ಕೊಂಡು ಭಾಳ ಶ್ರಮಪಟ್ಟೆವು. ಅಂಥದ್ರಾಗ ಜಾಮದಾರವರು ಮತ್ತು ಇದರಿಂದ ಪ್ರೇರಣೆಯಿಂದ ಸ್ಮಾರಕ ಆಗ್ಯದ. ಒಳ್ಳೆಯ ಸ್ಮಾರಕ ಕಟ್ಟ್ಯಾರ. ಅದು ಹಾಯ್ದು ಹೋಗ್ಲಿಕ್ಕೆ ರಸ್ತೆ ಕಲ್ಲಿಂದ ಮಾಡ್ಯಾರ ಖರೆ, ಆದ್ರೆ ಮುಂದೆ ನೀರು ನಿಂದುವಂಥ ವ್ಯವಸ್ಥೆ ಆಗ್ಯದ. ಈ ಚರಂಡಿ ನೀರು ನಿಂತು ಗಲೀಜಾಗ್ಲಿಕ್ಕತ್ತದ. ಅದಕ್ಕೆ ಮೇಲಾಧಿಕಾರಿಗಳು ಇವತ್ತು ತಾಲೂಕು ಪಂಚಾಯತಿಯವರಾಗಲಿ, ಪಂಚಾಯತಿಯವರಾಗಲಿ, ಈಗ JDP ಅವರಾಗಲಿ ಇದಕ್ಕೆ ಬಂದು ನೆದರು ಹಾಕಿ ಇದನ್ನು ನಮ್ಗೆ ಸ್ವಚ್ಛ ಮಾಡಿ ಹೋಗಿ ಬರೋರಿಗೆ ಇದನ್ನು ಏನು ಇಂಗ್ಲೇಶ್ವರ ಜನಕ್ಕೆ ಎಲ್ಲರೂ ಬೈದು ಹಾಕ್ತಾರೆ, ಹಿಡಿ ಶಾಪ್ ಹಾಕ್ತಾರೆ. ಕಾರಣ ಇದನ್ನು ಮುಕ್ತಗೊಳಿಸ್ಬೇಕಂತ ಹೇಳಿ ಇದನ್ನು ಎಚ್ಚರಿಕೆ ಕೊಡ್ತೇವೆ. ಇದಕ್ಕೆ ಒಂದು ವೇಳೆ ದೌಡು ಮಾಡಲಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವು ಮನವಿ ಮಾಡ್ತೇವೆ.